24 ವರ್ಷದ ಕೂಲಿ ಪೆಂಡಿಂಗ್ ಇದೆ ಇವತ್ತು. ಹಾಗಾಗಿ ನಮ್ಮ ಸಲೀಂ ಅಹಮದ್ ಸಾಹೇಬ್ರಿಗೆ ಮಂತ್ರಿ ಸ್ಥಾನ ಕೊಡಬೇಕಂತೇಳಿ ನಮ್ದು ಎಲ್ಲಾರದು ಬೇಡಿಕೆ ಇದೆ. ಅವರು ಹುಬ್ಳಿಲಿಂದ ಕಿತ್ತೂರು ಕರ್ನಾಟಕ ಹಾಗೂ ಗದಗ ಹಾವೇರಿಲಿಂದ ಆಯ್ಕೆಯಾಗಿ ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಗೆದ್ದು ಹೋಗಿದ್ದಾರೆ. ಅವರು ಸಿಲೆಕ್ಟೆಡ್ ಅಲ್ಲ. ಹಾಗಾಗಿ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕಂತೇಳಿ ಇವತ್ತು ನಿಮ್ಮ ಮುಖಾಂತರ ನಾವು ಹೈಕಮಾಂಡ್ ಆಗಲಿ, ನಮ್ದು ಪಕ್ಷ ಮುಖಂಡರಾಗಲಿ, ಸಿದ್ದರಾಮಯ್ಯ ಸಾಹೇಬರಾಗ್ಲಿ, ಇದು ಒಂದು ಹಿಂದೆ ಉಳಿದಂತ ಸರ್ಕಾರ, ಇದು ಸಂಖ್ಯಾಕ ಅಲ್ಪಸಂಖ್ಯಾತ ಸರ್ಕಾರ ಇದು. ಹಾಗಾಗಿ ಅವರಿಗೆ 44 ವರ್ಷ ಏನು ಅವ್ರ ಪಕ್ಷಕ್ಕೆ ದುಡಿದಿದ್ದಾರೆ ಅದರ ಕೂಲಿಯನ್ನು ಕೊಡಬೇಕು. ನಮಗೆ 22 ವರ್ಷ ಆಯ್ತು. ಕಳೆದ 22 ವರ್ಷದಿಂದ ಇಲ್ಲಿ ನಮ್ಗೆ ರಿಪ್ರೆಸೆಂಟೇಷನ್ ಇಲ್ಲ. ಮೈನಾರಿಟಿ ಮಾಡಿ ಕಳಿಸ್ಬೇಕು. ಅವರಿಗೆ ಸಚಿವ ಸ್ಥಾನ ಕೊಳ್ಳೇಬೇಕಂತೇಳಿ ನಾವು ಇವತ್ತು ನಿಮ್ಮ ಮುಖಾಂತರ ಮನವಿಯನ್ನು ಹೈಕಮಾಂಡಿಗೆ ಮಾಡ್ತಾ ಇದೀವಿ. ನೋಡ್ರಿ, ಈಗ ಅವರು ಒಬ್ರು AICC ಸೆಕ್ರೆಟರಿ ಇದ್ರು, NSY ನ್ಯಾಷನಲ್ ಪ್ರೆಸಿಡೆಂಟ್ ಇದ್ರು, 4 ಜನ ವರ್ಕಿಂಗ್ ಪ್ರೆಸಿಡೆಂಟ್ ಇದ್ರು. ಈ ಸರ್ಕಾರ ತರ್ಲಿಕ್ಕೆ DK ಶಿವಕುಮಾರ್, 4 ಜನ ಸಿದ್ದರಾಮಯ್ಯ ಅವರು ಎಲ್ಲರೂ ಕಾರಣ. 3 ಜನ ವರ್ಕಿಂಗ್ ಪ್ರೆಸಿಡೆಂಟ್ ಮಿನಿಸ್ಟರ್ ಆಗ್ತಾರೆ, ಒಬ್ಬರನ್ನ ಕೈ ಬಿಡ್ತಾರೆ ಸಲೀಂ ಅಹಮದ್ ಅವರನ್ನ. ಈ ಅನ್ಯಾಯ ಮತ್ತೆ ಮುಂದೆ ಹರಿಬಾರ್ದು, ಈ ಅನ್ಯಾಯ ಮುಂದೆ ಆಗಲ್ಲ ಅಂತ ಹೇಳಿ ನಮಗೆ ಪಕ್ಷದ ಮ್ಯಾಗೆ, ಪಕ್ಷದ ಹಿರಿಯರ ಮ್ಯಾಗೆ ಭರೋಸಾ ಇದೆ. ಈ ನಮ್ ಧ್ವನಿ ಅವ್ರ ಮಠ, ಎಲ್ಲರ ಮಠ ನಿಮ್ ಮುಖಾಂತರ ಹೋಗತ್ತೆ ಅಂತೇಳಿ ನಮ್ಗೆ ಭರೋಸಾ ಇದೆ. ಇದು ಆಗತ್ತೆ ಅಂತ ಹೇಳಿ ನಮ್ಗೆ ನಿರೀಕ್ಷೆ ಇದೆ.